ವಿಜಯನಗರ ಡಿಸ್ಟಿಕ್ ಸರ್. ನಮಸ್ತೆ ರೈತ ಬಾಂಧವರೇ, ನಾವು ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ ರುದ್ರೇಶ್ ಅಂತಂದು ನಾವು ಇಲ್ಲಿ ಕೂಡ್ಲಿಗಿ ತಾಲೂಕು ಕಾನಮಡು ಅಂತ ಗ್ರಾಮಕ್ಕೆ ಬಂದಿದ್ದೇವೆ. ಕಾನಮಡು ಗ್ರಾಮದಲ್ಲಿ ಜಯಣ್ಣ ಅಂತಂದು ಜಯರಾಜ್ ಅಂತ ನಮ್ಮದು ವೆಲ್ಕಮ್ ಕಂಪ್ನಿದು ಕುಂಬಳ ಹಾಕಿದ್ದಾರೆ. ಅದು ಹೆಂಗೆ ಬಂದಿದೆ ಅಂತಂದು ರೈತರನ್ನ ಪರಿಚಯ ಮಾಡ್ಕೊಳ ಬರ್ರಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ನಿಮ್ಮದು ಊರು? ಸರ್ ಕಾನಮಡು ಗ್ರಾಮ. ಕಾನಮಡು ಗ್ರಾಮ. ಹಾಂ. ಅಣ್ಣ ನೀವು ಯಾವ ವೆರೈಟಿ ಹಾಕಿದ್ದೀರಿ? ಸರ್ ಭೀಷ್ಮ ತಳಿ ಅಂತೇಳಿ ವೆಲ್ಕಮ್ ಕಂಪ್ನಿದು ವೆಲ್ಕಮ್ ಕಂಪ್ನಿದು ಭೀಷ್ಮ ತಳಿ ಅಂತೇಳಿ ಹಾಕಿದ್ದೀವಿ ಸರ್. ಹಾಕಿದ್ದೀರಿ. ಅಣ್ಣ ಹೆಂಗೆ ಬಂದಿದೆ? ಫಸ್ಟ್ ಎಷ್ಟು ಎಕರೆ ಹಾಕಿದಿರಿ ನೀವು? ಸರ್ 1.5 ಎಕರೆ ಹಾಕಿದ್ವಿ ಸರ್. 1.5 ಎಕರೆ ಹಾಕಿದಿರಿ. ನಮಗೆ ಜಗಳೂರಲ್ಲಿ ಕೇಳಿದಾಗ ನಮಗೆ ಈ ವೆಲ್ಕಮ್ ಪಾರ್ಟಿದು ಭೀಷ್ಮ ಒಳ್ಳೆ ತಳಿ, ಈ ತಳಿ ಬೀಜ ಹಾಕ್ರಿ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳಿದ್ರು. ಜೊತೆಗೆ ಆವಾಗ ನಿಮ್ಮ ಕಂಪ್ನಿನೂ ನಾವು ಮೀಟ್ ಮಾಡಿದ್ವಿ ಸರ್. ಹೌದು, ಅವರು ಸಹ ಹೇಳಿದ್ರು ಈ ಭೀಷ್ಮ ತಳಿ ಹಾಕ್ರಿ, ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ತೂಕ ಬರುತ್ತೆ, ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರ್. ಒಟ್ಟು ಎಷ್ಟು ಪ್ಯಾಕೆಟ್ ಹಾಕಿದಿರಿ? ಸರ್ 12 ಪ್ಯಾಕೆಟ್ ಹಾಕಿ ಸರ್. 12 ಪ್ಯಾಕೆಟ್ ಹಾಕಿದಿರಿ. ಅಣ್ಣ ಹೆಂಗೆ ಬಂದಿದೆ ಅಣ್ಣ? ಈಗ ನಿಮ್ಮಲ್ದಲ್ಲಿ ಬೆಳೆದಿರಿ ನೀವು ಕುಂಬಳನ, ಭೀಷ್ಮ ವೆರೈಟಿನ. ಹೆಂಗೆ ಬಂದಿದೆ ಕಾಯಿ ಸೈಜು? ಚೆನ್ನಾಗಿ ಬಂದಿದೆ ಸರ್. ಹಾಂ, ನನಗೆ ಇದು ಇನ್ನೂ ಸ್ವಲ್ಪ ಇಳುವರಿ ಬರ್ಬೇಕಾಯ್ತು. ಯಾಕಂದ್ರೆ ಈ ವರ್ಷ ಡಿಸೆಂಬರಲ್ಲಿ ವಿಪರೀತ ಚಳಿ ಇರೋದ್ರಿಂದ ಹವಾಮಾನ ವೈಪರೀತ್ಯದಿಂದ ಈ ಸ್ವಲ್ಪ ನಮಗೆ ಇಳುವರಿ ಕಮ್ಮಿ ಸರ್. ಪಾಲಿನೇಷನ್ ಟೈಮಲ್ಲಿ ಜೇನುಹುಳುಗಳು ನಮಗೆ ಬರಲಿಲ್ಲ ಸರ್ ಆ ಟೈಮಲ್ಲಿ ಚಳಿಗೆ. ಹಂಗಾಗಿ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಆದ್ರೂ ನಮಗೆ ಒಳ್ಳೆ ಈ ಕುಂಬಳದ ಒಂದು ಬೆಳೆ ಚೆನ್ನಾಗಿ ಅಂತ ಅನಿಸ್ತಾ ಇದೆ. ಅಂದ್ರೆ ನೀವು ಹಂಗೆ ಹೊಲ ಖಾಲಿ ಬಿಡದಂಗೆ ಅಡಿಕೆಯಲ್ಲಿ ಮಿಶ್ರ ಬೆಳೆ ಆಗಿ ಮಾಡಿದಿರಿ. ಹೌದು ಸರ್. ಅಂದ್ರೆ ಖರ್ಚು ಮೇಂಟೈನ್ ಆಗ್ಲಿಕ್ಕೆ ಸರ್ ಈಗ ಲೇಬರ್ ಪ್ರಾಬ್ಲಮ್ ಇಡೀ ಜಗತ್ತಿಗೆ ಗೊತ್ತಿದೆ ಸರ್. ಹೌದೌದು, ಲೇಬರ್ ಸಿಗಲ್ಲ. ಅದಕ್ಕೆ ನಾವು ನಮ್ಮ 2-3 ಕೂಲರ್ ಇದರಲ್ಲೇ ಮನೆಯಲ್ಲೇ ನಾವು ಮಾಡ್ಕೊಳ್ಳೋಕೋಸ್ಕರ ಈ ನಮಗೆ ತೆಂಗಿ ಅಡಿಕೆ ಗಿಡಕ್ಕೆ ನೆರಳು ಬೇಕಾಗಿತ್ತು. ಅದಕ್ಕೆ ಅಂತರ ಬೆಳೆ ಮಿಶ್ರ ಬೆಳೆಯಾಗಿ ಮಾಡಿದಿರಿ. ಈ ಕುಂಬಳ ಬೆಳೆ ಹಾಕಿದ್ದೀನಿ. ಒಟ್ಟಾರೆಯಾಗಿ ನೀವು ಎಲ್ಲ ಇದನ್ನ ಹಾಕಿದಿರಲ್ಲ, ಕುಂಬಳ ಹಾಕಿದಿರಲ್ಲ, ಈಗ ಈ ವೆರೈಟಿ ಹೆಂಗ್ ಅನಿಸ್ತಾ ಇದೆ ಅಣ್ಣ ನಿಮಗೆ? ಸರ್ ವೆರೈಟಿ ಬಗ್ಗೆನ 2 ಮಾತಿಲ್ಲ ಸರ್. ಮಾತಿಲ್ಲ, ಚೆನ್ನಾಗಿದೆ, ಒಳ್ಳೆ ಕಂಪ್ನಿ ಸರ್. ಕಾಯಿ ನೋಡಿದ್ರೆ ನಮಗೆ ಬಹಳ ಖುಷಿ ಆಗತ್ತೆ. ಒಳ್ಳೆ ಸೈಜು, ಒಳ್ಳೆ ತೂಕ. ಒಳ್ಳೆ ತೂಕ ಇದೆ, ಖುಷಿ ಇದೆ ಸರ್. ಹೌದು, ಇನ್ನೂ ಇಳುವರಿ ಬರ್ಬೇಕಾಯ್ತು ಸರ್. ಬಟ್ ಏನು ಬೇಸಿಗೆಯಲ್ಲಿ ಯಾರೋ ಒಬ್ರು ರೈತರು ಹೇಳಿದ್ರು, ಯಾಕೆ ಹಾಕಿದಪ್ಪ ನೀನು ಬಹಳ ಸ್ಟ್ರಗಲ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ನನಗೂ ಗೊತ್ತಿರಲಿಲ್ಲ. ಹೇಳ್ತಿರೋದು ಬೇಸಿಗೆಯಲ್ಲಿ ಈ ಲೆಕ್ಕಕ್ಕೆ ಬಂದತಿ ಅಂತಂದ್ರೆ ಇನ್ನು ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿ ಬರ್ತತಿ ಸರ್. ಮಳೆಗಾಲ ಇದಕ್ಕೆ 2 ಡಬಲ್ ಬೆಳೆ ತೆಗಿಬಹುದು ಸರ್. ಹೌದು, ಬೇಸಿಗೆಯಲ್ಲಿ ಈ ಸೈಜ್ ಬಂದಿದೆ, ಮಳೆಗಾಲದಲ್ಲಿ ಇದಕ್ಕೆ ಇನ್ನೂ ಒಳ್ಳೆ ಉತ್ತಮವಾದ ಬೆಳೆ ಬರುತ್ತೆ ಅಂತ ನಾನು ಅನಿಸಿಕೆ. ರೈತ ಬಾಂಧವರೇ, ಇದು ವೆಲ್ಕಮ್ ಕಂಪ್ನಿದು ಭೀಷ್ಮ ವೆರೈಟಿ ಕಾನಮಡು ಗ್ರಾಮದಲ್ಲಿ ನಮ್ಮ ಜಯರಾಜ್ ಅಣ್ಣರ ಹಾಕಿದ್ದಾರೆ. ಉತ್ತಮವಾಗಿ ಬೆಳೆದಿದ್ದಾರೆ. ಬೇಸಿಗೆ ಬಿಸಿಲು, ಇದು 3ನೇ ತಿಂಗಳು. ಭಾಳ ಇಂಥ ಬಿಸಿಲಲ್ಲಿ ಈ ಥರ ಇಳುವರಿ ತೆಗೆದಿದ್ದಾರೆ ಅಂದರೆ ಒಳ್ಳೆ ಉತ್ತಮವಾಗಿ ಬೆಳೆದಿದ್ದಾರೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ಲ ರೈತರು ಇದನ್ನ ಹಾಕಿ ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲರೂ ಬೆಳಿಬೋದು ಅಂತ ಹೇಳ್ತೀವಿ.